ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಗರ್ವಿಕ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ಗರ್ವಿಕ್. ಹೋದ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ನಿಮಗೆ OPM ಅಂದ್ರೇನು, ಅದ್ರ ಅದು ಹೇಗೆ ವಾರ್ ಶುರು ಆಯಿತು, ಯಾರು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನೆಲ್ಲ ಹೇಳಿದ್ದೆ. ನೀವು ಆ ವಿಡಿಯೋ ಅಕಸ್ಮಾತ್ ನೋಡಿಲ್ಲ ಅಂದರೆ ಈ ವಿಡಿಯೋನ ನೋಡಿ ಮತ್ತೆ ಈ ವಿಡಿಯೋಗೆ ಬನ್ನಿ. ಹೋದ್ ವಿಡಿಯೋನಲ್ಲಿ ನಾನು OPM ವಾರ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಡ್ರ್ಯಾಗನ್ ಮೂವಿ ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ನಾನು ನಿಮ್ಗೆ ಐಡಿಯಾ ಕೊಟ್ಟಿದ್ದೆ. OPM ವಾರ್ಸ್ನ ಥೀಮಲ್ಲಿ ಇಟ್ಕೊಂಡೆ, ಯಾಕಂದ್ರೆ ನಾವು ಅದರದ ಫಸ್ಟ್ ಲುಕ್ ಅಥವಾ ಅದು ಏನು ಆ ಮೂವಿಯಿಂದ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಅದ್ರಲ್ಲಿ ನೋಡಿದ್ರೆ OPM ವಾರ್ಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಏನು ಯಾಕೆ ಇದಾಯಿತು, ಬಟ್ OPM ಇಂದ ಬೈ ಪ್ರಾಡಕ್ಟ್ಸ್ ಏನೇನು ಬಂತು, ಅದನ್ನ ಗೌರ್ಮೆಂಟ್ ಹೇಗೆ ರೆಗ್ಯುಲೇಟರ್ ಮಾಡ್ತು, ಅದರಿಂದ ಮುಂತಾದು ಏನೇನಾದವು ಅನ್ನೋದನ್ನೆಲ್ಲ ಈ ವಿಡಿಯೋ ನಾನು ಹೇಳ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಫಸ್ಟ್ OPM ವಾರ್ ಅಥವಾ ದ ಗ್ರೇಟ್ ಫಸ್ಟ್ OPM ವಾರ್ ಶುರು ಆಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಸ್ಟೋರಿ ಇದೆ. 1803ನೇ ಇಸ್ವಿನಲ್ಲಿ ಫೆಡ್ರಿಚ್ ಸ್ಯಾಟ್ನ್ಯೂನರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಅವ್ರ ಲ್ಯಾಬ್ ಅಲ್ಲಿ OPM ನ ಆಕ್ಟಿವ್ ಇಂಗ್ರೀಡಿಯೆಂಟ್ ನ ಕಂಡುಹಿಡಿತಾರೆ. ಏನಿದೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂದ್ರೆ, ಇವಾಗ ನೀವೊಂದು ಪಾಯಸ ತಿಂತೀರಾ, ಪಾಯಸ ಸ್ವೀಟ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸಕ್ಕರೆ ಇರೋದ್ರಿಂದ ತಾನೆ. ಹಂಗೆ OPM ಅಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂದ್ರೆ, ಈ OPM ತಗೊಂಡ್ರೆ ಯಾಕೆ ನಮಗೆ ನಿದ್ರೆ ಬರುತ್ತೆ ಅಥವಾ ನಿದ್ದೆ ಹೇಗೆ ಇಂಡ್ಯೂಸ್ ಆಗುತ್ತೆ ಅನ್ನೋದೇ ಆಕ್ಟಿವ್ ಇಂಗ್ರೀಡಿಯೆಂಟ್. ದ ಇಂಗ್ರೀಡಿಯೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ OPM ವಿಚ್ ಕಾಸಸ್ ಸೆಡೆಟಿವ್ನೆಸ್ ಇಸ್ ಕಾಲ್ಡ್ ಆಕ್ಟಿವ್ ಇಂಗ್ರೀಡಿಯೆಂಟ್. ಆ ಆಕ್ಟಿವ್ ಇಂಗ್ರೀಡಿಯೆಂಟ್ ನ ಮಾರ್ಫಿನ್ ಅಂತ ಫ್ರೆಡ್ರಿಚ್ ಸ್ಯಾಟ್ನ್ಯೂನರ್ ಅವರು ಕಂಡುಹಿಡಿತಾರೆ. ಇದೇ ತರ ವಿತ್ ಇನ್ ಎ ಹಾಫ್ ಸೆಂಚುರಿ ಅವರು ಡಿಫ್ರೆಂಟ್ ಪ್ಲಾಂಟ್ಸ್ ಇಂದ ಡಿಫ್ರೆಂಟ್ ಆಲ್ಕಲಾಯ್ಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹೌದು, ಈ ಡ್ರಗ್ಸ್ ಎಲ್ಲ ನಾವು ಆಲ್ಕಲಾಯ್ಡ್ಸ್ ಅನ್ನೋ ಒಂದು ಕ್ಲಾಸಿಫಿಕೇಶನ್ ಅಲ್ಲಿ ತರ್ತೀವಿ. ಸೊ ಡಿಫ್ರೆಂಟ್ ಆಲ್ಕಲಾಯ್ಡ್ಸ್ ನ ಅವರು ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವ್ದಾವ್ದು ಆಲ್ಕಲಾಯ್ಡ್ಸ್ ಅಂದ್ರೆ ಕೆಫೀನ್, ಕೊಕೇನ್, ಕ್ವಿನಿನ್ ಮತ್ತೆ ಆಟ್ರೋಪಿನ್ ಅನ್ನೋ ಡಿಫ್ರೆಂಟ್ ಆಲ್ಕಲಾಯ್ಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನಾವು ಕಮಿಂಗ್ ಟು ಗ್ರೇಟ್ OPM ವಾರ್. ಇದು 1839ರಿಂದ 1842ನೇ ಇಸ್ವಿ ಮಧ್ಯ ನಡೀತು. ದ ಫಸ್ಟ್ ಗ್ರೇಟ್ OPM ವಾರ್. ಇದೇನಕ್ಕಾಯ್ತು ಅಂದ್ರೆ, ನಾನು ಮೊದಲೇ ಹೇಳ್ದಂಗೆ ಚೈನೀಸು ಇದನ್ನ ಬ್ಯಾನ್ ಮಾಡಿದ್ರು. ಅವ್ರ ದೇಶಕ್ಕೆ ಬರಕ್ಕೆ ಬ್ಯಾನ್ ಮಾಡಿದ್ರು. ಯಾಕೆ? ಇದು ಜನರ ಹಾಳು ಮಾಡ್ತಿತ್ತು, ಇದು ಜನರ ಅಡಿಕ್ಟಿವ್ ಆಗ್ತಿದ್ದಾರೆ, ಜನರನ್ನ ಕೆಡಿಸ್ತಾ ಇದೆ ಅಂತ. ಆದ್ರೆ ಅದನ್ನ ಸ್ಮಗಲ್ ಮಾಡ್ತಿದ್ರು. ಈ ಸ್ಮಗಲ್ ಮಾಡೋದನ್ನ ತಡೆಯಕ್ಕೆ ದ ಗ್ರೇಟ್ ಬ್ರಿಟೈನ್ ವರ್ಸಸ್ ಚೀನಾ ಇದ್ರ ಮಧ್ಯ ಒಂದು ವಾರ್ ಆಯ್ತು. ಅದೇ ದ ಗ್ರೇಟ್ OPM ವಾರ್. ಇದರಲ್ಲಿ ಚೈನಾನ ಬ್ರಿಟಿಷ್ ಅವರು ಸೋಲ್ಸ್ಬಿಟ್ರು. ಇದೆಲ್ಲ ಆಯ್ತು, ಗ್ರೇಟ್ OPM ವಾರ್ ಎಲ್ಲ ಆಯ್ತು. ಬಟ್ ಇದರಿಂದ ಯಾರು ಸುಮ್ಮನೆ ಇರೋದಿಲ್ಲ, ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಇವಾಗ ಯಾರಾದ್ರೂ ಒಂದು ಟ್ರೆಂಡಿ ಟಾಪಿಕ್ಸ್ ಇದೆ ಅಂದ್ರೆ ಯಾರಾದ್ರೂ ಒಂದು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಾಗ್ಲಿ, ವಿಡಿಯೋಸ್ ಮಾಡೋದಾಗ್ಲಿ ಮಾಡ್ತಾ ಇರ್ತಾರೆ. ಇದೇ ತರ ಅವಾಗೂ ಸುಮ್ಮನೆ ಇರಲಿಲ್ಲ ಜನ. 1843ನಲ್ಲಿ ಡಾಕ್ಟರ್ ಅಲೆಕ್ಸಾಂಡರ್ ಅಂತ ಒಬ್ರಿದ್ರು. ಅವರು ಏನ್ ಮಾಡಿದ್ರು, ಈ ಮಾರ್ಫಿನ್ ನ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿದ್ರೆ ಹೇಗಿರುತ್ತೆ, ನಾವು ತಗೊಳ್ಳೋದು ಅಥವಾ ಬಾಯಿನ ತಗೊಳ್ಳೋದು ಅದೆಲ್ಲ ಬೇರೆ, ಇಂಜೆಕ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅವಾಗ ಏನಾಯ್ತು, ಅವರಿಗೆ ಮಾರ್ಫಿನ್ ಅನ್ನೋದು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿದ್ರೆ 3 ಟೈಮ್ಸ್ ಜಾಸ್ತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗೋಯ್ತು ಅವ್ರಿಗೆ. ಸೊ ಇದೊಂದು ಇನ್ವೆನ್ಷನ್ ನಡೀತು ಸೈಡ್ ಅಲ್ಲಿ. ಅದಾದ್ಮೇಲೆ ಬಂದಿದೆ ದ ಗ್ರೇಟ್. ಇದ್ರ ಮಧ್ಯ ತುಂಬಾ ಟ್ರೇಡ್ಸ್ ನಡೀತಾ ಇತ್ತು. ಆ ಕಡೆ ಈ ಕಡೆ ವಾರ್ ಆಗೋದು, ಜಗಳ ಆಗೋದು, ಟ್ರೀಟಿ ಸೈನ್ ಮಾಡೋದು, ಇವೆಲ್ಲ ಮಾಡ್ತಾನೆ ಇದ್ರು. ಬಟ್ ಒಂದು ಕಟ್ಟ ತಲುಪ್ತು. ಅವಾಗ ಮತ್ತೆ ಶುರು ಆಯ್ತು ದ ಸೆಕೆಂಡ್ ಗ್ರೇಟ್ OPM ವಾರ್. ದ ಸೆಕೆಂಡ್ ಗ್ರೇಟ್ OPM ವಾರ್ ಶುರು ಆಯ್ತು 1856 ಅಲ್ಲಿ ಶುರು ಆಯ್ತು ಇದು. ಅವಾಗೂ ಅಷ್ಟೇ, ಚೈನೀಸ್ಗೆ ಗೆಲ್ಲಕ್ ಆಗಿಲ್ಲ ಬ್ರಿಟಿಷರ್ಸ್ ಮೇಲೆ. ಸೊ ಬ್ರಿಟಿಷರ್ಸ್ ಅಪ್ಪರ್ ಹ್ಯಾಂಡ್ ಗೆದ್ರು. ಸೊ ಅವ್ರೇನ್ ಮಾಡಿದ್ರು, ಚೈನಾನಲ್ಲಿ OPM ನ ಲೀಗಲ್ ಮಾಡ್ಬಿಟ್ಟು ದೇ ಮೇಡ್ ಇಟ್ ಲೀಗಲ್. ಇದೆಲ್ಲ ಆಯ್ತು. ಬಟ್ ಇದೇ ತರ ಸೊ ಸೈಂಟಿಸ್ಟ್ಗೆ ಯಾವ್ದಾದ್ರು ಹೊಸ ಟಾಪಿಕ್ ಬಂದ ತಕ್ಷಣ ಸುಮ್ಮನಿರಕ್ಕಾಗಲ್ಲ, ಅವ್ರು ಎಕ್ಸ್ಪ್ಲೋರ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದ್ರಲ್ಲಿ ಬೆಸ್ಟ್ ಕೊಡ್ಬೇಕು ಜನಕ್ಕೆ ಅನ್ನೋದೇ ಅವ್ರ ಇಂಟೆನ್ಷನ್. ಇದೇ ತರ ಸುಮ್ಮನಿರಕ್ಕಾಗ್ಲಿಲ್ಲ. 1874 ಅಲ್ಲಿ OPM ನ ಇನ್ನೊಂದು ಪ್ರಾಡಕ್ಟ್ ಕಂಡುಹಿಡಿದ್ರು. ಅದೇ ಸಿಂಥಸಿಸ್ ಆಫ್ ಹಿರೋಯಿನ್ ಅಥವಾ ಹಿರೋಯಿನ್ ನ ಹೇಗ್ ಮಾಡಿದ್ರು OPM ಇಂದ ಅನ್ನೋದೇ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇಂಗ್ಲಿಷ್ ರಿಸರ್ಚರ್ ಅಥವಾ ಕೆಮಿಸ್ಟ್ CR ರೈಟ್ ಅಂತ ಒಬ್ರಿದ್ರು. ಅವರು ಸಿಂಥಸಿಸ್ ಆಫ್ ಹಿರೋಯಿನ್ ನ ಶುರು ಮಾಡಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಮಾರ್ಫಿನ್ ನ ಒಂದು ಸ್ಟವ್ ಮೇಲೆ ಕುದಿಸಿದ್ರು. ಅದು ಡೈ ಅಸಿಟೈಲ್ ಮಾರ್ಫಿನ್ ಆಗಿ ಕನ್ವರ್ಟ್ ಆಯ್ತು. ಇಟ್ ವಾಸ್ ಜಸ್ಟ್ ಎ ಪ್ರೈಮರಿ ಅಟೆಂಪ್ಟ್. ಬಟ್ ಬೇರ್ಸ್ ಕಂಪ್ನಿನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಒಬ್ರು ಹೆನ್ರಿಚ್ ಡ್ರೆಸರ್ ಅಂತ, ಇವ್ರೇನ್ ಮಾಡಿದ್ರು, ಅವರು ಸಿಂಥಸಿಸ್ ಆಫ್ ಹಿರೋಯಿನ್ ನ ಇನ್ನೊಂದು ವೇ ಹೇಗೆ ಸಿಂಥಸಿಸ್ ಮಾಡ್ಬೋದು ಅಂತ ಕಂಡುಹಿಡಿದ್ರು. ಅದ್ ಹೇಗೆ ಅಂದ್ರೆ, ಮಾರ್ಫಿನ್ ನ ಅಸಿಟೈಲ್ಸ್ ಜೊತೆ ಡೈಲ್ಯೂಟ್ ಮಾಡಿದಾಗ ಹಿರೋಯಿನ್ ಬರುತ್ತೆ ಅಂತ ಕಂಡುಹಿಡಿದ್ರು. ಸೊ ಇದೇನ್ ಮಾಡ್ತಿತ್ತು, ಕಾಮನ್ ಮಾರ್ಫಿನ್ ಸೈಡ್ ಎಫೆಕ್ಟ್ಸ್ ಕೊಡ್ತಾ ಇರ್ಲಿಲ್ಲ, ಹೆರೋಯಿನ್ ಮಾರ್ಫಿನ್ ಸೈಡ್ ಎಫೆಕ್ಟ್ಸ್ ನ ಕಡಿಮೆ ಮಾಡ್ತಿತ್ತು. ಸೊ ಏನ್ ಮಾಡಿದ್ರು, ಬೇರ್ಸ್ ಕಂಪ್ನಿ ಇಮಿಡಿಯೇಟ್ ಆಗಿ
ಹೆರಾಯಿನ್ ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಹೆರಾಯಿನ್ ಏನಾಗಿತ್ತು, ಇಟ್ ವಾಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಮಾರ್ಫಿನ್. 1895 ಅಲ್ಲಿ ಹಿರಾಯಿನ್ ಅನ್ನೋದನ್ನ ಆಲ್ರೆಡಿ ಮೆಡಿಕಲ್ ಫೀಲ್ಡ್ ಗೆ ಕೊಟ್ಟಾಗಿತ್ತು. ಆದ್ರೆ 1902 ಹೆರಾಯಿನ್ ನ ಸೈಡ್ ಎಫೆಕ್ಟ್ಸ್ ನೋಡಕ್ಕೆ ಜನರು ಶುರು ಮಾಡಿದ್ರು. ಹೆರಾಯಿನ್ ನ ಪೇಷಂಟ್ಸ್ ಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ಹೆರಾಯಿನ್ ಇಂಜೆಕ್ಟ್ ಮಾಡಿ ಸಿವಿಯರ್ ಪೇನ್ ಎಲ್ಲ ಕಡಿಮೆ ಮಾಡಿದ್ಮೇಲೆ ಅವ್ರಿಗೆ ವಿತ್ಡ್ರಾಯಲ್ ಎಫೆಕ್ಟ್ಸ್ ಶುರು ಆಯ್ತು. ಏನ್ ವಿತ್ಡ್ರಾಯಲ್ ಎಫೆಕ್ಟ್ಸ್ ಅಂದ್ರೆ, ಇವಾಗ ಯಾವ್ದೇ ನಾರ್ಕೋಟಿಕ್ ಸಬ್ಜೆಕ್ಟ್ಸ್ ಅಥವಾ ಯಾವ್ದೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ನ ಆ ಸಿವಿಯರ್ ಪೇನ್ ನ ಕಮ್ಮಿ ಮಾಡೋದಕ್ಕೆ ಒಬ್ಬ ಪೇಷಂಟ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಅದ್ ನಿಲ್ಲಿಸ್ಬಿಡಿದ ತಕ್ಷಣ ಅವ್ರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅದಕ್ಕೆ ಆಲ್ರೆಡಿ. ಸಡನ್ ನಿಲ್ಲಿಸ್ಬಿಟ್ಟಿದ ತಕ್ಷಣ ಅವ್ರಿಗೆ ವಿತ್ಡ್ರಾಯಲ್ ಎಫೆಕ್ಟ್ಸ್, ಏನ್ ಪರ್ಚ್ಕೊಳ್ಳೋದು, ಮೈ ಪರ್ಚ್ಕೊಳ್ಳೋದು, ಗಿಚ್ಕೊಳ್ಳೋದು, ಬೇಕೇ ಬೇಕು ಅಂತ ಹಠ ಮಾಡೋದು, ಬಿದೋಗ್ಬಿಡ್ತೀನಿ ಅನ್ನೋದು, ಜೋಕರ್ ತರ ಆಡೋದು, ಇವೆಲ್ಲ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಯುವರತ್ನ ಮೂವಿ ನೋಡಿದ್ರೆ ಅದರಲ್ಲಿ ಈ ವಿತ್ಡ್ರಾಯಲ್ ಎಫೆಕ್ಟ್ಸ್ ಅನ್ನೋದನ್ನ ನೋಡ್ಸಿರ್ತಾರೆ. ಒಂದ್ ಸೀನ್ ಅಲ್ಲಿ ಪ್ರೀತಿಯ ಪರಿವಾಳ ಹರಿ ಹೋಯ್ತೋ ಗೆಳೆಯ ಅಂತ ಒಬ್ಬ ಹುಚ್ಚ ಅಥವಾ ಒಬ್ಬ ಸ್ಟೂಡೆಂಟ್ ಅವನಿಗೆ ರೇಗ್ಸಕ್ಕೆ ಶುರು ಮಾಡ್ತಾರೆ. ಯಾರಿಗೆ? ಹೀರೋ ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ರೇಗ್ಸಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಒಂದ್ ಸ್ವಲ್ಪ ಟೈಪ್ ಆಫ್ ವಿತ್ಡ್ರಾಯಲ್ ಎಫೆಕ್ಟ್ಸ್. ಆ ಮೂವಿ ನೋಡಿ ಬೇಕಾದ್ರೆ ನಿಮ್ಗೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಾರೆ ವಿತ್ಡ್ರಾಯಲ್ ಎಫೆಕ್ಟ್ಸ್ ಏನು ಅಂತ. ಸೊ ಇವಾಗ ಏನಾಗುತ್ತೆ, ಗೌರ್ಮೆಂಟ್ ಇದ್ರ ಬಗ್ಗೆ ಸೀರಿಯಸ್ ಆಕ್ಟ್ ತಗೋಬೇಕಾಗುತ್ತೆ. 1906ರಲ್ಲಿ ಪ್ಯೂರ್ ಫುಡ್ ಅಂಡ್ ಡ್ರಗ್ ಆಕ್ಟ್ ಅಂತ US ಗೌರ್ಮೆಂಟ್ ಒಂದು ಇಂಟ್ರೊಡ್ಯೂಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್ ಏನ್ ಮಾಡಬೇಕು, ಮೆಡಿಸಿನ್ ಮೇಕರ್ಸ್ ಅಥವಾ ಯಾರ್ಯಾರು ಈ ಮೆಡಿಸಿನ್ ನ ಇಂಟ್ರೊಡ್ಯೂಸ್ ಅಥವಾ ಡಿಸೈನ್ ಮಾಡಿ ಅಥವಾ ಈ ಡ್ರಗ್ಸ್ ನೆಲ್ಲ ಒಂದು ಮಾರ್ಕೆಟ್ಗೆ ತಗೊಂಡ್ಬರ್ತಿರ್ತಾರೆ, ಅವರು ಆ ಬಾಟಲ್ ಅಥವಾ ಆ ಸ್ಯಾಚೆಟ್ ಮೇಲೆ ಏನೇನ್ ಡ್ರಗ್ಸ್ ನ ಯಾವ್ಯಾವ ಕಂಟೆಂಟ್ ಎಷ್ಟು ಪರ್ಸೆಂಟೇಜ್ ಹಾಕಿದೀವಿ ಅನ್ನೋದನ್ನ ಪ್ರಿಂಟ್ ಮಾಡಿ ಪೇಸ್ಟ್ ಮಾಡ್ಬೇಕಾಗಿರುತ್ತೆ. ಬೇಸಿಕಲಿ ಇಲ್ಲಿ ಓಪಿಯಂ ನ ಯಾರು ಬ್ಯಾನ್ ಮಾಡಿರ್ಲಿಲ್ಲ, ಆದ್ರೆ ಜನರು ಇದನ್ನ ಪರ್ಚೇಸ್ ಮಾಡಿದಾಗ ಅಥವಾ ಈ ಡ್ರಗ್ಸ್ ನ ಪರ್ಚೇಸ್ ಮಾಡಿದಾಗ ಅವ್ರಿಗೆ ಓಪಿಯಂ ಪರ್ಸೆಂಟೇಜ್, ಹೆರಾಯಿನ್ ಪರ್ಸೆಂಟೇಜ್ ಎಷ್ಟಿದೆ, ಮಾರ್ಫಿನ್ ಪರ್ಸೆಂಟೇಜ್ ಎಷ್ಟಿದೆ, ಕೊಕೇನ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ಆಲ್ರೆಡಿ ಅದ್ರ ಮೇಲೆ ಪ್ರಿಂಟ್ ಆಗಿರುತ್ತೆ. ಇಟ್ ಮೇಡ್ ಪೀಪಲ್ ಟು ಗೆಟ್ ಅಲರ್ಟ್ ಅಬೌಟ್ ಆಲ್ ದೀಸ್ ಅಡಿಕ್ಟಿವ್ ಸಬ್ಸ್ಟೆನ್ಸಸ್ ಅಂಡ್ ಓಪಿಯಂ ಡಿಮ್ಯಾಂಡ್ ಡಿಕ್ರೀಸ್ಡ್ ಡೇ ಬೈ ಡೇ. ಜನಕ್ಕೆ ಅದ್ರ ಬಗ್ಗೆ ಅರಿವು ಮೂಡಿಸಿ ಅದನ್ನ ಡಿಕ್ರೀಸ್ ಮಾಡಕ್ಕೆ ಶುರು ಮಾಡುತ್ತೆ. ಬಟ್ ಓಪಿಯಂ ವಾಸ್ ನಾಟ್ ಬ್ಯಾಂಡೆಡ್. ಸೊ ಜನರ ಈ ಅಡಿಕ್ಟಿವ್ನೆಸ್ ಇದ್ರ ಮೇಲೆ ಸ್ವಲ್ಪ ಒಲ್ಲು ಜಾಸ್ತಿ ಆಗಿ ಜನರೆಲ್ಲ ಹಾಳಾಗ್ತಿದ್ರು. ಡ್ರಗ್ ಅದು ಇದು ಸೊಸೈಟಿ ಹಾಳಾಗ್ತಿದೆ ಅಂತ US ಗೌರ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು 1910, 1919, 1922 ಮತ್ತೆ 1924 ಅಲ್ಲಿ ಕಾನ್ಸಿಕ್ಯೂಟಿವ್ಸ್ ಆಗಿ ಹೆರಾಯಿನ್ ಆಕ್ಟ್ ಅಂತ ಆಗ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಕ್ಟ್ ಅಂತ ಆಗ್ಲಿ, ಇದನ್ನೆಲ್ಲ ತಂದು ಓಪಿಯಂ ಇಲ್ಲಿಗಲ್ ಬಿಸ್ನೆಸ್ ನ ತಡೆ ಹಿಡಿಯಕ್ಕೆ ಈ ಆಕ್ಟ್ಸ್ ನೆಲ್ಲ ತಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನ ಸ್ವಲ್ಪ ಕಡಿವಾಣ ಹಾಕ್ತು. ಏನ್ ಮಾಡಿದ್ರು, ಡ್ರಗ್ಸ್ ಯಾರ್ಯಾರು ತಗೊಳ್ತಿದ್ರು ಅಥವಾ ಸ್ಮಗ್ಲಿಂಗ್ ಮಾಡ್ತಿದ್ರು ಅವ್ರಿಗೆಲ್ಲ ಸ್ವಲ್ಪ ಶಿಕ್ಷೆಗಳಾಗ್ಲಿ, ಅಥವಾ ಡಾಕ್ಟರ್ಸ್ ಈ ಡ್ರಗ್ಸ್ ನ ಯಾರ್ಯಾರು ಪ್ರಿಸ್ಕ್ರೈಬ್ ಮಾಡ್ತಿದ್ರು ಅವರೆಲ್ಲ ಈ ಆಕ್ಟ್ ಅಂಡರ್ ರಿಜಿಸ್ಟರ್ ಆಗಿ ಸ್ವಲ್ಪ ಟ್ಯಾಕ್ಸಸ್ ಪೇ ಮಾಡೋವಂಥದ್ದಾಗ್ಲಿ, ಈ ತರ ಎಲ್ಲ ಸ್ವಲ್ಪ ಪ್ರೊಸೀಜರ್ಸ್ ತಂದ್ರು. ಸೊ ಅವಾಗ ಏನಾಯ್ತು, ಸ್ವಲ್ಪ ಈ ಇಲ್ಲಿಗಲ್ ಸ್ಮಗ್ಲಿಂಗ್ ಆಫ್ ಓಪಿಯಂ ಸ್ವಲ್ಪ ಕಡಿವಾಣ ಬಿತ್ತು. ಕಮಿಂಗ್ ಟು ಇಂಡಿಯಾ, ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ 1947 ಆದ್ಮೇಲೆ ಬೆಂಗಾಲ್ ಮತ್ತೆ ಬಿಹಾರ್ ಪ್ರಾಂತ್ಯ ಫ್ರೀ ಆಯ್ತು. ಆದ್ರೆ ಬ್ರಿಟಿಷರ್ಸ್ಗೆ ಬೆಂಗಾಲ್ ಮತ್ತೆ ಬಿಹಾರ್ ಪ್ರಾಂತ್ಯದಲ್ಲಿ ಓಪಿಯಂ ಜಾಸ್ತಿ ಬೆಳೆದಿದ್ರು. ಸೊ ಅವಾಗ ಏನಾಗಿತ್ತು, ಈ ಬೆಂಗಾಲ್ ಮತ್ತೆ ಬಿಹಾರ್ ಪ್ರಾಂತ್ಯದಿಂದ ಬೆಳೆದಿದ್ದ ಓಪಿಯಂನ ಬರ್ಮಾ ಆ ಕಡೆ ಈ ಕಡೆ ಎಲ್ಲ ಕಳಿಸ್ತಿದ್ರು. ಅಂದ್ರೆ ಹೊರದೇಶಗಳಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಅದನ್ನ ಕಡಿವಾಣ ಹಾಕ್ತು ಗೌರ್ಮೆಂಟ್. ಹೇಗೆ? ದೇರ್ ವಾಸ್ ಎ ಆಕ್ಟ್ ಕಾಲ್ಡ್ ಆಸ್ NDPS ಆಕ್ಟ್ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1985. ಅದಕ್ಕಿಂತ ಮುಂಚೆ ದೇರ್ ವಾಸ್ ಸೆವರಲ್ ಡಿಫ್ರೆಂಟ್ ಆಕ್ಟ್ಸ್ ದಟ್ ವಾಸ್ ಬಾಟ್ ಇನ್. ನಾನ್ ಮೆಡಿಕಲ್ ಯೂಸರ್ಸ್ ಯಾರು ಇದ್ರು ಅದನ್ನೆಲ್ಲ ಬ್ಯಾನ್ ಮಾಡಿದ್ರು. ಆಮೇಲೆ ಇದನ್ನ ಯಾರ್ಯಾರು ಅಕ್ರಮವಾಗಿ ಬೆಳೀತಿದ್ರು ಆ ಲ್ಯಾಂಡ್ಸ್ ನೆಲ್ಲ ಸೀಸ್ ಮಾಡಿದ್ರು. ಇವಾಗ ಯಾರಾದ್ರೂ ಬೆಳಿಬೇಕಂದ್ರೆ ಅದಕ್ಕೆ ಲೈಸೆನ್ಸ್ ಇರಬೇಕು, ಆ ಪ್ರಾಂತ್ಯ ಅವ್ರಿಗೆ ಸೇರಿರ್ಬೇಕು, ಇದು ಇಟ್ ಶುಡ್ ಕಮ್ ಅಂಡರ್ ಗೌರ್ಮೆಂಟ್. ಈ ತರದೆಲ್ಲ ತಂದು ಓಪಿಯಂ ಅನ್ನೋ ಒಂದು ಡ್ರಗ್ ಅಥವಾ ಒಂದು ಪಾಪಿ, ಆ ಓಪಿಯಂ ಪಾಪಿ ಅನ್ನೋ ಪ್ಲಾಂಟ್ ನ ಇಂಡಿಯನ್ ಗೌರ್ಮೆಂಟ್ ಇಟ್ ಟೇಕನ್ ಇನ್ ಟು ಇಟ್ಸ್ ಕಂಟ್ರೋಲ್. ಸೊ ಈ 2 ಪಾರ್ಟ್ ವಿಡಿಯೋನಲ್ಲಿ ನಿಮ್ಗೆ ಓಪಿಯಂ ಅಂದ್ರೇನು, ದ ಗ್ರೇಟ್ ಓಪಿಯಂ ವಾರ್ ಹೆಂಗಾಯ್ತು, ಈ ಓಪಿಯಂ ಸೊಸೈಟಿಗೆ ಹೆಂಗ್ ಇಂಟ್ರೊಡ್ಯೂಸ್ ಆಯ್ತು, ಇದ್ರ ಬಗ್ಗೆ ಎಲ್ಲ ನಾನು ಸುದೀರ್ಘವಾದ ಒಂದು ನಾಲೆಡ್ಜ್ ಕೊಟ್ಟಿದ್ದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಕೆಮಿಸ್ಟ್ರಿ ಟಾಪಿಕ್ಸ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಗರ್ವಿಕ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಒತ್ತಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಕರ್ನಾಟಕ, ಜೈ ಹಿಂದ್.